ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸೈಲ್ ತಾವು ನೋಡ್ತಾ ಇದ್ರೆ ಈಗ ಮಣ್ಣು ಅದೇ ಲ್ಯಾಂಡ್ ಸ್ನೇಹಿತರೆ. ಪ್ಯೂರ್ ರೆಡ್ ಸೈಲ್ ತುಂಬ ಚೆನ್ನಾಗಿದೆ, ಫ್ಲ್ಯಾಟ್ ಆಗಿದೆ. ಸುತ್ತ ಸದ್ಯಕ್ಕೆ ಫೆನ್ಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ತೋಟ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಫ್ಲ್ಯಾಟಾಗಿದೆ ನೋಡಿ. ನಮ್ಗೆ ಇದರಲ್ಲಿ ಏನು ವರ್ಕು ಇಲ್ಲ, ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ನಾವು ಸುತ್ತ ನೋಡಿದಾಗ ನಿಮಗೆ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಮನೆ ಕಟ್ಕೊಂಡು ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಇಲ್ಲ ಒಳ್ಳೆ ಬೆಲೆ ಬಾಳುವಂಥ ಮರಗಳು, ಈ ಥರ ಸುಮಾರು ನಾನಾ ರೀತಿಯ ಬೆಳೆಗಳನ್ನ ಹಾಕೊಂಡು ನಾವಿಲ್ಲಿ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿರ್ಬೋದು ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 35 ಲ್ಯಾಕ್ ಹೇಳ್ತಾರೆ. 1 ಎಕರೆಗೆ 35 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಾವು ನೇರ ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ. ಇಲ್ಲಿ ಯಾವುದು ಕೂಡ ನಮಗೆ ಹಿಂದು ಮುಂದೆ ಇಲ್ಲ, ಎಲ್ಲ ನಮಗೆ ನೇರವಾಗಿ. ಏಕೆಂದರೆ ರೈತರ ಹತ್ರ ನಾವು ಮಾತಾಡಿ ತಗೊಳ್ಳೋಣ. ಇನ್ನೊಂದು ಏನಪ್ಪ ಅಂತಂದರೆ, ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಇದೆ. ಬೆಂಗಳೂರಿಗೆ 150 ಕಿಲೋಮೀಟ್ರು, ಮೈಸೂರಿಗೆ 90 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ನೀವು ಈ ಜಾಗದಲ್ಲಿ ಏನು ಗಿಡಗಳು ಹಾಕಬೇಕು, ಇಲ್ಲ ಏನು ಹಣ್ಣುಗಳು ಹಾಕಬೇಕು, ಇಲ್ಲ ಯಾವ ಥರದ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ಯಾಕೆಂದರೆ ಮಣ್ಣು, ನೀರು, ಸುತ್ತಲಿನ ವಾತಾವರಣ ಎಲ್ಲ ಸೂಪರಾಗಿದೆ. ವಿಲೇಜ್ ಕೂಡ ತುಂಬ ನಿಯರ್ ಇದೆ. ಇಲ್ಲಿ 2 ಕಡೆ ವಿಲೇಜ್ ಬರುತ್ತೆ ಸ್ನೇಹಿತರೆ. ಇಲ್ಲಿ 2 ಕಡೆಗೆ ವಿಲೇಜ್ ಬರುತ್ತೆ. ಲೇಬರ್ಗಳಿಗೆ ನಮ್ಮ ಇಲ್ಲಿ ಕಡೆ ತೊಂದರೆ ಇಲ್ಲ. ತಾವೀಗ ನೋಡ್ತಾ ಇದ್ದೀರ ಏನೇನಂದರೆ ನಮ್ಮ ಕಡೆ ಲೇಬರ್ಗಳಿಗೂ ಯೋಚನೆ ಇಲ್ಲ. ಒಳ್ಳೆ ಜಾಗ, ತಾರ್ ರೋಡ್ ಪಾಯಿಂಟ್ ಇರುವಂತಹ ಒಂದು ಜಾಗ ಇದೆ. ಇಲ್ಲಿ ಎಲ್ಲ ಕಡೆನೂ ಒಳ್ಳೆ ತೋಟನೂ ಮಾಡಿದ್ದಾರೆ, ಒಳ್ಳೆ ಅದ್ಭುತವಾಗಿದೆ. ನಾವು ಇದರಲ್ಲಿ ಕಮರ್ಷಿಯಲಾಗಿ ಅಡಿಕೆ, ತೆಂಗು, ಸಪೋಟ, ದಾಳಿಂಬೆ, ಮಾವು, ಹಲವು ಬಗೆಯ ಹಣ್ಣುಗಳನ್ನ ಹಾಕಿ ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಸಾವಯವ ಕೃಷಿ ಮಾಡಿದಾಗ ಆದಷ್ಟು ನಾವು ವಿಷಪೂರಿತ ಆಹಾರದಿಂದ ಹೊರಗೆ ಬರಲು ಸಾಧ್ಯ ಆಗುತ್ತೆ. ಯಾಕೆಂದರೆ ಇವತ್ತು ನಾವು ಏನೇ ತಗೊಂಡ್ರೂ ಕೆಮಿಕಲ್ಸ್ ಹಾಕಿ ಎಲ್ಲನೂ ಪಾಯ್ಸನ್ ಮಾಡಿದ್ದಾರೆ. ನಾವು ಅದರಿಂದ ಹೊರಗಡೆ ಬರೋಣ. ನಮಗೆ 1.5 ಎಕರೆ ಭೂಮಿ ಇದೆಯಾ, ಸಾಕು 1-2 ಹಸ ಕಟ್ಕೊಂಡು ನಿಮ್ಮದಿಗೆ. ಹಸು ಸಾಕೋದು ಏನು ಉದ್ದೇಶ ಅಂತಂದರೆ, ನಮಗೆ ಒಂದು ಹಾಲು ಸಿಗುತ್ತೆ, ಇನ್ನೊಂದು ಗೊಬ್ಬರ ಸಿಗುತ್ತೆ. ಅದ್ರಗಂತಲೂ ಕೂಡ ನಾವು ಜಮೀನಿಗೆ ಯೂಸ್ ಮಾಡ್ಬೋದು. ನೋಡಿ, ಭಗವಂತ ಎಲ್ಲ ಕೊಟ್ಟರು, ಭಗವಂತ ಹಸುವಿನ ಗಂಜಲು ಮಾತ್ರ ಉಪಯೋಗಕ್ಕೆ ಮಾತ್ರ ಇಟ್ಟ. ಅಂದರೆ ಅದರಲ್ಲಿ ಎಷ್ಟೋ ಹುಳುಗಳು ಬರಲ್ಲ, ಭೂಮಿ ಕ್ಲೀನಾಗಿರುತ್ತೆ, ಶುದ್ಧವಾಗಿರುತ್ತೆ, ಬೆಳೆಗಳು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಟ್ಟಿ ಗೊಬ್ಬರಗಳನ್ನ ಯೂಸ್ ಮಾಡಿ ನಾವು ಇಲ್ಲಿ ಬೆಳೆದಾಗ ಆಹಾರನೂ ಕೂಡ ಹಳೆ ಕಾಲದಲ್ಲಿ ಹೆಂಗೆ ಫಲವತ್ತತೆಯಿಂದ ಕೂಡಿರ್ತಿತ್ತೋ ಅದೇ ಥರ ನಮಗಿಲ್ಲಿ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ನಾವು ನೋಡಬೇಕು. ಇದು ಪ್ರತಿಯೊಂದೂ ಅಷ್ಟೇ, ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೋಡಬೇಕು ಸ್ನೇಹಿತರೆ. ಯಾಕೆಂದ್ರೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಸಾವಯವ ಕೃಷಿ ಮಾಡಿದಾಗ ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ನೋಡಿ 4 ಜನ ಕಲಿತಾರೆ. ಕಲಿತಾಗ ಪ್ರತಿಯೊಂದು ಕಡೆನೂ ಸಾವಯವ ಕೃಷಿಯನ್ನು ಮಾಡಿಕೊಂಡು ಒಳ್ಳೆ ಬೆಳೆಗಳನ್ನ ಬೆಳೆದಾಗ ಆದಷ್ಟು ಅನಾರೋಗ್ಯದಿಂದ ಸ್ವಲ್ಪ ಆರೋಗ್ಯವಂತರ ಕಡೆಗೆ ನಾವು ಸ್ವಲ್ಪ ತರಬಹುದು ಅನ್ನೋದು ನಮ್ಮ ದೃಷ್ಟಿ. ನೀನು ಇಲ್ಲಿ ನಾವು ಬೆಳೆದು ಇಲ್ಲಿ ₹1,00,000 ಸಂಪಾದನೆ ಮಾಡ್ತೀವಿ ಅಂತ ಹೇಳೋದು ಸುಳ್ಳು. ನಾವು ಏನು ಸಾಮಾನ್ಯ ಹೇಳೋದಷ್ಟೇ, ನಮ್ಮ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ 3 ಕೂಡ ಒಂದು ಕಡೆ ಸಿಗಬೇಕು. ಅಂದರೆ ನಾವು ಈ ಥರ ಜಾಗಗಳಲ್ಲಿ ನಾವು ವರ್ಕ್ ಮಾಡಬೇಕು ಸ್ನೇಹಿತರೆ. ಯಾಕೆಂದರೆ ಮನುಷ್ಯ ಎಲ್ಲ ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ.
ಆರೋಗ್ಯ ಕೊಂಡ್ಕೋಬೇಕು ಅಂತಂದರೆ ನಾವು ಈ ಥರ ಜಾಗಗಳಲ್ಲಿ ವರ್ಕ್ ಮಾಡಬೇಕು. ಪ್ರತಿಯೊಂದು ಮಾಡಿದಾಗ ನಮಗೆ ಹಣ ಅನ್ನೋದು ತಾನಾಗೆ ಬರುತ್ತೆ ಸ್ನೇಹಿತರೆ. ಸುಮ್ಮನೆ ಎಲ್ಲೂ ಕೂಡ ನಮಗೆ ಹಣ ಬರೋದಿಲ್ಲ. ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಹಣ ಬರೋಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಎಷ್ಟು ನಾವು ಎಫೆಕ್ಟ್ ಆಗ್ತೀವೋ ಅಷ್ಟು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಾವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನ ಲ್ಯಾಂಡ್ ಹುಡುಕರಿಗೂ ತುಂಬ ಅನುಕೂಲ ಆಗುತ್ತೆ. ನಮಗೆ ನೋಡಿ, ಖಾಲಿ ಲ್ಯಾಂಡ್ಗಳು ಏನೇನು ಇಲ್ಲಿರೋದಕ್ಕೆಲ್ಲ ಗಿಡ ಮರ ಬೆಳ್ಕೊಟ್ಟಿರೋದೆಲ್ಲ ನಮ್ಗೆ ಇವತ್ತು 35-40 ಹೇಳ್ತಾರೆ. ಇವರು 35 ಹೇಳ್ತಿದ್ದಾರೆ ಸ್ನೇಹಿತರೆ. ನೇರ ಮಾತಾಡೋಣ. ನಮಸ್ಕಾರ, ಧನ್ಯವಾದಗಳು.